ಇವತ್ತಿನ ಬ್ರೇಕ್ಫಾಸ್ಟ್‌ಗೆ ಚಪಾತಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಚಪಾತಿ ಹಿಟ್ಟು ಮಾಡ್ಕೋಬೇಕಾದ್ರೇನೆ ಸ್ವಲ್ಪ ಸಾಲ್ಟು, ಆಯಿಲ್‌ನ ಆಡ್ ಮಾಡ್ಕೋತೀನಿ. ಸೊ ದಟ್ ಆಯಿಲ್‌ನ ಆಡ್ ಮಾಡೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಕಲ್ಸಿದ ಮೇಲೂನು ಕೂಡ ಸ್ವಲ್ಪ ಆಯಿಲ್‌ನ ಆಡ್ ಮಾಡ್ಕೋತೀನಿ. ಚಪಾತಿ ಮತ್ತೆ ವೆಜ್ ಸಾಗು ಇವತ್ತಿನ ಬ್ರೇಕ್ಫಾಸ್ಟ್. ಈ ವೆಜ್ ಸಾಗು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಚೆಕ್ಔಟ್ ಮಾಡಿ. ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ಟೀ ಮ್ಯಾಂಡೇಟರಿ ಅನ್ನೋ ತರ. ಸೊ ಟೀ ಇರಲೇಬೇಕು ನನಗೆ. ಸೊ ಟೀ ಮಾಡ್ಕೊಂಡು ಕುಡಿತಾ ಹಾಗೆ ಹಳ್ಳಿ ಪವರ್‌ನ ನೋಡ್ತಾ ಇದ್ದೆ. ಮಧ್ಯಾಹ್ನ 12 ಹಂಗೆ ದಾಳಿಂಬೆ ಹಣ್ಣೆಲ್ಲ ತಿಂದ್ಬಿಟ್ಟು ರಸಾಯನನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಾಳೆಹಣ್ಣಿತ್ತು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಬನಾನಾ ಸ್ಲೈಸ್ ಮಾಡ್ಕೊಂಡು ಅದಕ್ಕೆ ಅವಲಕ್ಕಿ ಆಡ್ ಮಾಡ್ಕೋತೀನಿ. ನನಗೆ ರಸಾಯನ ಅಂದ್ರೆ ಅವಲಕ್ಕಿ ಇದ್ರೆ ಇಷ್ಟ ಆಗುತ್ತೆ. ಸೊ ಬೆಲ್ಲನ ಹಾಕೊಂಡಿದ್ದೀನಿ. ಇಷ್ಟೇನೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಮಾಡ್ಕೋಬಹುದು, ಬಟ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ನೈಟ್ ಊಟಕ್ಕೆ ಚಿಕನ್ ಪಲಾವ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಊಟ ಮಾಡ್ತಾ ಯಾವ್ದಾದ್ರು ಮೂವಿ ನೋಡೋಣ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ಬೇಕಾದ್ರೆ ಜಿಯೋ ಹಾಟ್‌ಸ್ಟಾರ್‌ನ ಹಾಕಿದಾಗ OTT ನಲ್ಲಿ ಸೂ ಫ್ರಮ್ ಸೋ ಮೂವಿ ರಿಲೀಸ್ ಆಗಿತ್ತು. ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು. ಸೊ ಈ ಮೂವಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತ ಮೂವಿ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ನಾನು ಈ ಡೇನ ಎಂಡ್ ಮಾಡಿದೆ. ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್